ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಹವಿನಾಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ. ಹವಿನಾಳ ಗ್ರಾಮದಲ್ಲಿ ಬೀರಪ್ಪ ಹುಡುಗಿಯವರ ಶೆಡ್ಡಲ್ಲಿ ಬಂದಿದ್ದೇನೆ. ಇಲ್ಲೊಂದಿಷ್ಟು ಗೀರ್ ಹಸುಗಳಿದೆ. ಎಲ್ಲ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ. ಯಾವೆಲ್ಲ ಹಸುಗಳು ಏನ್ ರೇಟಲ್ಲಿ ಇದೆ ಅಂತ ಬೀರಪ್ಪನವರು ಇಲ್ಲಿ ನಿಂತಿದ್ದಾರೆ. ಇವ್ರ ಜೊತೆ ಮಾತಾಡೋಣ, ಇವ್ರ ಪರಿಚಯ ಮಾಡ್ಕೊಳ್ಳೋಣ. ಫಸ್ಟ್ ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ಬೀರಪ್ಪ ಅಣ್ಣಪ್ಪ ಹುಡುಗಿರ್ ಸರ್. ಬೀರಪ್ಪ ಅಣ್ಣಪ್ಪ ಹುಡುಗಿಯವರ. ಓಕೆ, ಹವಿನಾಳ ಗ್ರಾಮ ಅಣ್ಣ? ಹ್ಞೂ ರೀ, ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕು ರೀ. ಚರ್ಚನ್ ತಾಲೂಕು. ಚರ್ಚಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 2 ಕಿಲೋಮೀಟರ್ ಆದ್ರಿ ಸರ್. 2.5 ಕಿಲೋಮೀಟರ್ ಆಗುತ್ತೆ ನೋಡ್ರಿ. ಚರ್ಚನ್ ಮೇನ್ ರೋಡ್ಗೆ ಈ ಶೆಡ್ ಐತೆ, ತೋರಿಸ್ತಾ ಇದೀನಿ ನಿಮ್ಗೆ. ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡ್ಬೋದು ನೋಡ್ರಿ. ನಿಮ್ ಮೊಬೈಲ್ ನಂಬರ್ ಹೇಳಣ್ಣ? 95 ಸರ್. ಹಾ, 95799810 ಸರ್. 9764047705. ಫ್ರೆಂಡ್ಸ್, ಬ್ರದರ್ ನಂಬರ್ ಕೊಟ್ಟಿದ್ದಾರೆ ನೋಡ್ರಿ. ಈ ತರ ಏನಾರು ಹಸುಗಳು ಬೇಕಾದ್ರೆ ಬ್ರದರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಬಂದು ನೀವು 1-2 ದಿವಸ ಇದ್ಕೊಂಡು ಕೂಡ ಹಸುಗಳನ್ನು ಖರೀದಿ ಮಾಡ್ಬೋದು. ಇಲ್ಲಿ ಉಳ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾರೆ ಬ್ರದರ್. ಆಮೇಲೆ ನಮ್ಮ ರೈತರು ಏನಾದ್ರು ನಿಮ್ ಕಡೆ ಹಸುಗಳು ತಗೊಂಡ್ಮೇಲೆ ಗಾಡಿ ವ್ಯವಸ್ಥೆ ಏನಾದ್ರು ಮಾಡಿಕೊಡ್ತೀರಾ? ಬಾಡಿಗೆ ಅಂದ್ರೆ ನಿಮ್ ಕಡೆನಾ ರೈತರ ಕಡೆ? ರೈತರ ಕಡೆ ಇರ್ತದೆ. ರೈತರ ಕಡೆ. ನಮ್ ಕಡೆ ಮಾತಾಡೋದ್ರೆ ನಮ್ ಕಡೆ ಇರ್ತಾರೆ. ಹೆಂಗ್ ಮಾತಾಡ್ತೀರಾ ಆ ರೀತಿ? ಓಕೆ. ಎಷ್ಟು ಹಸು ಅದಾವಣ್ಣ ನಿಮ್ ಕಡೆ ವ್ಯಾಪಾರಕ್ಕೆ? ಈಗ ಸರ್ ನೋಡ್ರಿ, ಈಗ 12 ಹಸು ಅದ. 12 ಹಸು ಅದಾವ. ಕರುಗಳು ಒಂದಿಷ್ಟು ಅದಾವಲ್ರಿ? ಹಾ, ಕರುಗಳಿಂದ 5 ಕರು ಅದ. 5 ಕರುಗಳು ಅದಾವ್ರಿ. ಓಕೆ. ಇಲ್ಲಿ ಬಂದ್ಮೇಲೆ ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ. ನಿಮ್ಗೊಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಮಾಹಿತಿ ಇರುವಂತ ಹಿರಿಯ ರೈತರಿಗೆ ಕರ್ಕೊಂಡ್ ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ಬನ್ನಿ, ಯಾವೆಲ್ಲ ಹಸುಗಳು ಹೆಂಗಿದೆ ಅಂತ ನೋಡೋಣ. ಇವತ್ತೆಲ್ಲ ಒಳ್ಳೆ ಹಸುಗಳು ಬಂದಿವೆ ನೋಡಿ. ಈ ಹಸುವಿಂದ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಹಸು ಇದೆ ನೋಡಿ. ಕೊಂಬು, ಮುಖ, ಕಾಲಿ ಎಲ್ಲ ಚೆನ್ನಾಗಿದೆ ನೋಡಿ. ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮಗೆ. ಬಿಡ್ರಿ ಸರ್. ಬಿಟ್ರಿ, ಬಿಟ್ಟು ಕೂಡ ತೋರಿಸ್ತಾರ ನೋಡ್ರಿ. ಈ ತರ ನೀವು ಕೂಡ ಪ್ರತಿಯೊಂದು ಹಸು 1-4 ಸಲ ಬಿಟ್ಟು ಎಲ್ಲ ರೀತಿ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ. ನೀವು ಕೂಡ ಹೆಚ್ಚಿನ ದುಡ್ಡು ಕೊಟ್ಟು ಹಸುಗಳನ್ನು ತಗೊಂಡಿರ್ತೀರ. ಹಸು ಖರೀದಿ ಮಾಡೋದ್ರಾಗೆ ಒಂದಿಷ್ಟು ಅವಸರ ಬೇಡ, ಆರಾಮ್ ಸರಿ ಖರೀದಿ ಮಾಡ್ಬೋದು. ಇಲ್ಲಿ 1-2 ದಿವಸ ಇದ್ದು ಕೂಡ ನೀವು ಖರೀದಿ ಮಾಡೋ ಅವಕಾಶ ಇರುತ್ತೆ. ಖರೀದಿ ಮಾಡೋಕ್ಕೂ ಟೈಮ್ ಇರುತ್ತೆ. ಒಂದ್ ವೇಳೆ ನಮ್ ದೂರ್ಲಿಂದ ನಮ್ ರೈತರು ಬಂದ್ರೆ ಇಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಐತಲ್ರಿ? ಐತೆ. ಓಕೆ ನೋಡಿ, ಉಳ್ಕೊಳಕ್ ವ್ಯವಸ್ಥೆ ಕೂಡ ಐತೆ. ಇಲ್ಲಿ 1-2 ದಿವಸ ಇದ್ಕೊಂಡು ಕರು ಕೊಟ್ಟಿರೋಂತ ಹಸುಗಳನ್ನು ಹಾಲು ತೆಗೆದು ಕನ್ಫರ್ಮ್ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ. ಏನ್ ಹೇಳ್ತಾರಣ್ಣ ಈ ಹಸು ವ್ಯಾಪಾರ? 75 ಸರ್. 75,000 ಫ್ರೆಂಡ್ಸ್, 75,000 ಹೇಳ್ತಾರೆ ನೋಡಿ. ಒಳ್ಳೆ ಶಾಂತ ಸ್ವಭಾವದಿದೆ. ಇದೇ ರೀತಿ ಶಾಂತ ಸ್ವಭಾವ ಇದ್ರೆ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ. ಇದು ಎಷ್ಟಲ್ಲಿಂದ ಐತಣ್ಣ ಇದು? ಈಗ 6 ಐತ್ರಿ ಸರ್. 6 ಎರಡನೇ ಸೂಲ್ ಅಂದ್ರೆ? ಎರಡನೇ ಸೂಲು. ಇಲ್ಲಿ ಎಷ್ಟು ದಿವಸ ಹೋಗ್ಬೋದಣ್ಣ ಇದು? ಇನ್ನೊಂದ್ 2-3 ದಿನ ಹೋಗ್ತದ ಸರ್. ಇನ್ನೊಂದ್ 2-3 ದಿವಸನಾ? ಓಕೆ, ಒಳ್ಳೆ ಕ್ವಾಲಿಟಿ ಇದೆ ನೋಡಿ. ಒಳ್ಳೆ ಕ್ವಾಲಿಟಿ ಇದೆ ಸರ್. ನೋಡ್ಕೊ ತೊಡಿ ಕ್ಯಾನ್ಸಲ್ ಹಂಗ ನೋಡ್ರಿ ಸರ್. ಹೌದ್ರಿ. ವ್ಯಾಪಾರ ಏನ್ ಹೇಳಿರಿ? ವ್ಯಾಪಾರ ನೋಡ್ರಿ 75 ಹೇಳಿದ್ರಿ. ಮತ್ ಕೂಡ ಫೈನಲ್ ಅಂದ್ರೆ 70,000. 70,000 ಬಂದು ಕೊಡ್ತೇನೆ ಫ್ರೆಂಡ್ಸ್. ಈ ಹಸು 70,000 ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಇನ್ನೊಂದಿಷ್ಟು ಹಸುಗಳಿದೆ, ನೋಡೋಣ ಬನ್ನಿ. ಬಿಡೋಣ. 70,000 ಫೈನಲ್? 70,000 ಫೈನಲ್. ಏನೋ ಇಲ್ಲಿ ಬಂದ್ಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ಬೋದಲ್ಲ? ಆಗ್ಬೋದು. ಓಕೆ, ಹೇಳಿದಷ್ಟಂತ್ರ ಏನಿರಲ್ಲ. ಬಂದ್ಮೇಲೆ ಹೆಚ್ಚು ಕಮ್ಮಿ ಮಾತಾಡ್ಬೋದು. ಓಕೆ, ಇರೋದೆಲ್ಲ ಹೇಳ್ತಾರ ನೋಡಿ. ನೀವು ಕೂಡ ಹಸುಗಳನ್ನು ಪದೇ ಹೇಳ್ತಾ ಇದೀನಿ. ಯಾಕಂತೇಳಿ ನೀವು ದೂರ್ಲಿಂದ ಬಂದಿರ್ತೀರಾ. ಯಾವುದೇ ಕಾರಣಕ್ಕೂ ನೀವು ವಿಡಿಯೋ ಮುಖಾಂತರ ಆಗ್ಲಿ, ವಿಡಿಯೋ ಕಾಲ್ ಮುಖಾಂತರ ಆಗ್ಲಿ ಹಸುಗಳನ್ನು ಖರೀದಿ ಮಾಡಬೇಡ್ರಿ. ಇಲ್ಲಿ ಬಂದು ನಿಮ್ಗೆ ಯಾವ ಇಷ್ಟ ಆಗುತ್ತೆ ಅಂತ ಹಸುಗಳನ್ನು 1-4 ಸಲ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಪದೇ ಹೇಳ್ತಾ ಇದ್ದೀನಿ. ಈ ಹಸುನ ಇನ್ನು ಎಲ್ಲಿಕಾಯಿ ಐತ್ರಿ? ಇದು ಇಲಿಕಾಯಿ ಇದಾನ? ಇದು ಇನ್ನು 2 ದಿವಸ ಹೋಗ್ಬೋದಣ್ಣ? ಇದು ಇನ್ನೊಂದು 2 ದಿವಸ ಹೋಗ್ತೈತ್ರಿ. 2 ದಿವಸನಾ? ಓಕೆ, ಇನ್ನೊಂದು ವಾರ ಅಂತ ನೋಡ್ರಿ. ಇದು ಸ್ವಲ್ಪ ಬಿಟ್ಟು ತೋರಿಸ್ತೀರಾ? ಬಿಟ್ಟು ತೋರಿಸ್ತೀನಿ. ಎಲ್ಲ ಗರೀಬ್ ಇವ್ರಿ ಸರ್ ಭಾಳ. ನೀವ್ ಹೇಳ್ತೀರಿ ಗರೀಬ್ ಅದಾವ ಅಂತ, ನಮಗ್ ಗೊತ್ತಾಗ್ಬೇಕಲ್ರಿ. ಶಾಂತ ಸ್ವಭಾವ ಇರ್ತಾವ್ರಿ ಸರ್. ಇರ್ತಾವ್ರಿ, ನಾವು ಸ್ವಲ್ಪ ನೋಡ್ಬೇಕಲ್ರಿ. ಓಕೆ ನೋಡಿ, ಇದು ಕೂಡ ಬಿಟ್ಟು ತೋರಿಸ್ತಾ ಇದ್ರೆ. ಇದು ಕೂಡ ಒಳ್ಳೆ ಶಾಂತ ಸ್ವಭಾವದಿದೆ ಹಸು. ಕ್ವಾಲಿಟಿ ಕೂಡ ಚೆನ್ನಾಗಿದೆ ನೋಡಿ. ಫುಲ್ ಕ್ವಾಲಿಟಿ ಐತ್ರಿ ಸರ್. ಭುಜ ಆಮೇಲೆ ಎಲ್ಲ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ.
ಇನ್ನು ಎಷ್ಟು ದಿವಸ ಹೋಗೋದು ಅಂತೀರಣ್ಣ? ಇನ್ನ 2 ದಿವಸ ಹೋಗ್ತದೆ. ಇನ್ನೊಂದ್ 2 ದಿವಸ. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲಿಂದ ಸರ್. 2ನೇ ಸೂಲಿಂದ. ಶಾಂತ ಸ್ವಭಾವ ನೋಡ್ರಿ. ಹೌದು, ಶಾಂತ ಐತಿ ನೋಡ್ರಿ ಆದಷ್ಟು. ಇವು ಕರು ಕಟ್ ಮೇಲೆ ಒಂದಿಷ್ಟು ರ್ಯಾಶ್ ಆಗ್ತಾವನ್ರಿ? ರ್ಯಾಶ್ ಆಗಲ್ರಿ ಸರ್, ಇವ್ ಒಟ್ಟ ಆಗಲ್ಲ. ಆಗಲ್ರಿ, 1 ದಿವಸ ರ್ಯಾಶ್ ಆಗ್ತಾವ್ರಿ ಒಟ್ರಿ. ಕರು ಕೊಟ್ಟ ಮೇಲೆ ಕರ ಕೊಟ್ಟ ಯಾರಿಗೂ ಬರ್ಗೊಡಲ್ಲ. ಯಾರು ಬರ್ಕೊಡಲ್ರಿ ಕರು ಕೊಟ್ಟ ಮೇಲೆ. ಎಷ್ಟು ಬಂದ್ರೆ ಬಿಡ್ತೀವಣ್ಣ ಎಸ್ ಫೈನಲ್? ಇದಕ್ಕೆ 75 ಸರ್. 75 ಹೇಳಿರಿ. 75 ಫೈನಲ್ ಆದ್ರೆ 70,000. 70 ತನಕ ಬಿಡ್ತೀರಾ ಫ್ರೆಂಡ್ಸ್? ಎಸ್ ಕೂಡ 70,000 ತನಕ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಫುಲ್ ಗ್ಯಾರಂಟಿ ಸರ್. ಓಕೆ. ಇದು ಕೂಡ ಒಳ್ಳೆ ಕ್ವಾಲಿಟಿ ಇದೆ ನೋಡ್ರಿ. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲಿಂದ ರೀ. 2ನೇ ಸೂಲಿಂದ. 2ನೇ ಸೂಲಿಂದ ಫ್ರೆಂಡ್ಸ್ ಇದು ಕೂಡ 2ನೇ ಸೂಲಿಂದ ನೋಡ್ರಿ. ಅಲ್ಲಗಣ ಅಲ್ಲ ಆರಲ್ಲ ಅದ್ರಿ. ಆರಲ್ಲು. ಇದು ಸಮಾಧಾನ ಐತ್ರಿ? ಫುಲ್ ಸಮಾಧಾನ ನೋಡ್ರಿ. ಒಂದಿಷ್ಟು ಹಾಲು ತೋರ್ಸ್ರಿ. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ? ಇನ್ನೊಂದು 2 ದಿವಸ ಹೋಗ್ತಾರ. ಇನ್ನೊಂದ್ 2 ದಿವಸನ? ವ್ಯಾಪಾರ ಏನ್ ಹೇಳಿರಣ್ಣ? ವ್ಯಾಪಾರ ಇದಕ್ ನೋಡ್ರಿ 75 ಸರ್. 75,000. ಇದು ಎಷ್ಟಾದ್ರೂ ಬಿಡ್ತಾರ? ಇದಕ್ಕೆ 70 ಬಂದ್ ಬಿಡ್ತೀನಿ ಸರ್. ಇದು ಈ ಹಸು ಕೂಡ 70,000 ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ. ಇದು ಗಿರಣ? ಫುಲ್ ಗಿರಿ ಕ್ವಾಲಿಟಿ ಸರ್. ಕ್ವಾಲಿಟಿ ಗಿರ್ ಅಂತ ಶೆಡ್ ಒಳಗೆ ಒಂದಿಷ್ಟು ಹಸುಗಳಿದೆ ನೋಡಿ. ಈ ಹಸುಗಳು ಏನ್ ಹೇಳ್ತಾರೆ ಕೇಳೋಣ ವ್ಯಾಪಾರ ಒಂದೊಂದಾಗಿ. ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ. ಈ ಹಸು ಕೂಡ ತೋರಿಸ್ತೀನಿ ನಿಮಗೆ. ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ. ಹಸು ಕೂಡ ಚೆನ್ನಾಗಿದೆ. ಈ ಹಸು ಏನ್ ಹೇಳ್ತೀರಣ್ಣ ವ್ಯಾಪಾರ? ಯಾವ್ದು ಸರ್? ಇದ್ರಿ ಇದು ಕರು ಹಾಕೈತ್ರಿ ಸರ್. ಕರು ಹಾಕೈತ್ರಿ? ಕರು ಹಾಕೈತ್ರಿ. ಎಷ್ಟನೇ ಸೂಲಿಂದ ಅಣ್ಣ ಕರ ಹಾಕಿರೋದು? ಕರ ಹಾಕಿ ನೋಡ್ರಿ ಸರ್, ಇದು 3ನೇ ಸೂಲಿಂದ. 3ನೇ ಸೂಲಿಂದ. ಎಷ್ಟ್ ದಿವಸ ಆಯ್ತಣ್ಣ ಕರ ಹಾಕಿ? ಕರ ಹಾಕಿ ಇವತ್ತಿಗೆ 5 ದಿನ ಆಯ್ತ್ರಿ ಸರ್. ಇವತ್ತಿಗೆ 5 ದಿವಸನಾ? 5 ದಿವಸ ಆಯ್ತು ಫ್ರೆಂಡ್ಸ್. ಈ ಹಸು ಕರ ಹಾಕಿ 5 ದಿವಸ ಆಗೈತೆ ಅಂತ ನೋಡ್ರಿ. ಕರು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಒಂದಿಷ್ಟು ಹಸುಗಳು ಅದಾವ ಕರ ಹಾಕಿರುವಂತವ. ನಿಗ ಗರೀಬ್ ಸರ್. ಗರೀಬ್ ಐತ್ರಿ. ಹಾಲಿಗೆ ಹೆಂಗೈತಣ್ಣ? ಹಾಲಿ ನೋಡ್ರಿ ಸರ್, ಮುಂಜಾನೆ 4 ಕೊಡ್ತಾರೆ, 4 ಕೊಡ್ತಾರ ಸರ್. ಒಪ್ಪತ್ತಿಗೆ 4 ಲೀಟರ್. 4 ಕೊಡ್ತಾರೆ. 8 ಲೀಟರ್ ಹೆಚ್ಚಿಕೊಂಡ್ ಬರ್ಬೋದು. ಎಷ್ಟ್ ಬಂದ್ರೆ ಬಿಡ್ತೀನ ಫೈನಲ್? ಇದಕ್ಕೆ 65 ಸರ್. 65,000 ಹೇಳ್ತೀರಾ? 60 ಬಂದು ಕೊಡ್ತೀನಿ ಸರ್. 60 ಬಂದ್ರೆ ಬಿಡ್ತೀರಾ? ಫ್ರೆಂಡ್ಸ್ ಈ ಹಸು 60,000 ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡ್ರಿ. ಹಲ್ಲಾಗ್ ಬಾಯಿ ಗುಡೈತ್ರಿ? ಈ ಕಡೆಯಲ್ಲಿ ಸಣ್ಣ ಮಾಡ್ತಾರೆ. ಕಡೆಯಲ್ಲಿ ಸೋ ಮಾಡೈತಾ? ಓಕೆ ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ. ಈ ಹಸು ತೋರಿಸ್ತಾ ಇದೀನಿ ನಿಮ್ಗೆ. ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ. ಈ ಹಸು ಎಷ್ಟನೇ ಸೂಲಿಂದ ಅಣ್ಣ? 2ನೇ ಸೂಲಿಂದ ಸರ್. 2ನೇ ಸೂಲಿಂದ. 2ನೇ ಸೂಲಿಂದ ನೋಡ್ರಿ. ಹಲ್ಲಾಗೇನ್ ಇರ್ಬೋದಣ್ಣ? ಅಲ್ಲ ಆರಲ್ಲ ಸರ್. ಆರಲ್ಲು. 6 ಐತಣ್ಣ? ಹ್ಞೂ ರೀ ಸರ್. ಕರ ಹಾಕೈತೇನ? ಕರ ಹಾಕೈತ್ರಿ ಸರ್. ಎಷ್ಟ್ ದಿವಸ ಐತಣ್ಣ ಕರ ಹಾಕಿ? 2 ದಿವಸ ಆಯ್ತು. 2 ದಿವಸ ಆಯ್ತಾ? ಹೆಣ್ಗಾರನ ಊರಿಗಾರ? ಊರಿಗಾರ ಆಯ್ತು ಸರ್. ಊರಿಗಾರ. ಏನ್ ಹೇಳ್ತೀರಿ ವ್ಯಾಪಾರ? ಇದಕ್ಕೆ 75 ಸರ್. 75? ಓಕೆ. ಎಷ್ಟು ಬಂದ್ರೆ ಬಿಡ್ತೀನ ಫೈನಲ್? ಇದಕ್ಕೆ 70 ಬಂದು ಬಿಡ್ತೀನಿ ಸರ್. 70,000. ಫ್ರೆಂಡ್ಸ್ ಈ ಹಸು 70,000 ಆದ್ರೆ ಫೈನಲ್ ಆಗಿ ಬಿಡ್ತಾರ. ಕ್ವಾಲಿಟಿ ಗೀರ್ ಐತ್ರಿ ಸರ್. ಕ್ವಾಲಿಟಿ ಗೀರ್ ಆಯ್ತಾ? ಕ್ವಾಲಿಟಿ. ಓಕೆ. ನೀವು ಕೂಡ ಎಲ್ಲಾ ರೀತಿ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ. ಕ್ವಾಲಿಟಿ ಗೀರ್ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ ಅನುಭವಸ್ಥ ರೈತರಿಗೆ ಕರ್ಕೊಬಂದು ಖರೀದಿ ಮಾಡ್ರಿ. ಈ ಹಸು ಏನ್ ಹೇಳ್ತೀರ ವ್ಯಾಪಾರ? ಈ ಹಸು ನೋಡ್ರಿ ಸರ್ 55 ಸರ್. 55,000. ಇದು ಎಷ್ಟನೇ ಸೂಲಿಂದ ಅಣ್ಣ? ಇದು 2ನೇ ಸೂಲಿಂದ ಸರ್. 2ನೇ ಸೂಲಿಂದ. 2ನೇ ಸೂಲಿಂದ ನೋಡ್ರಿ. ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ. ಇದು ಗಿರ್ ಬರ್ತದೆ ಕ್ರಾಸ್ ಐತಣ್ಣ? ಇದು ಗೀರ್ ಬರ್ತದೆ ಪ್ಯೂರ್. ಇದು ಗಿರ? ಇದು ಕರ ಹಾಕೈತೆ ಗಬ್ಬ ಐತ್ರಿ? ಗಬ್ಬ ಐತ್ರಿ ಸರ್. ಗಬ್ಬ ಐತಾ? ಇನ್ನು ಎಷ್ಟ್ ದಿವಸ ಹೋಗೋದಣ್ಣ? ಇನ್ನೊಂದು 4-5 ದಿನ ಹೋಗ್ತಾರ ಸರ್. 4-5 ದಿವಸ. 4-5 ದಿವಸ ಹೋಗ್ತಾರೆ. ಹಾಲಿಗೆ ಹೆಂಗೈತಣ್ಣ? ಹಾಲಿ ನೋಡ್ರಿ ಸರ್ 2 ಟೈಮ್ ಒಂದು 8 ಲೀಟರ್ ಕೊಡ್ತಾರ್ರಿ. 2 ಟೈಮ್ ಸೇರಿ 8 ಲೀಟರ್ ಕೊಡ್ತಾರೆ. ಒಪ್ಪತ್ತಿಗೆ 4 ಲೀಟರ್ ಬರ್ಬೋದು. ಓಕೆ. ಎಷ್ಟು ಬಂದ್ರೆ ಬಿಡ್ತೀವಣ್ಣ ಫೈನಲ್? ಇದಕ್ಕೆ 50 ಬಂದು ಬಿಡ್ತೀನಿ ಸರ್. 50,000 ಬಂದು ಫ್ರೆಂಡ್ಸ್. ಈ ಹಸು 50,000 ಅಂದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡ್ರಿ. ಈ ಹಸು ಅಣ್ಣ? ಇದ್ರಿ ಈ ಹಸು ನೋಡ್ರಿ ಇದಕ್ಕ 78 ಸರ್. ನೋಡ್ರಿ 70,000 ಹೇಳ್ತಾರೆ. ಕೊಂಬು ಮಕ್ಕ ನೋಡ್ರಿ ಚೆನ್ನಾಗಿದೆ ನೋಡಿ. ಫುಲ್ ಸಮಾಧಾನ ಐತ್ರಿ? ಫುಲ್ ಸಮಾಧಾನ ಐತ್ರಿ. ಫುಲ್ ಎಲ್ಲ ನೋಡಿ ಬಿಳಿ ಐತ್ರಿ. ವೈಟ್ ಎಲ್ಲ ಫುಲ್ ವೈಟ್ ರೀ. ವೈಟ್ ರೀ. ಎಲ್ಲಿ ಇದು ಜವಾರಿ ಒಳಗೆ ಮಿಕ್ಸ್ ಐತನ್ರಿ? ಜವಾರಿ ಇದು ಕಾಂಗ್ರೆಸ್ ಮಿಕ್ಸ್ ಬರ್ತದೆ. ಕಾಂಗ್ರೆಸ್ ಮಿಕ್ಸ್ ಐತ ನೋಡ್ರಿ. ಎಷ್ಟನೇ ಸೂಲಿಂದ ಇದು? 2ನೇ ಸೂಲಿಂದ ಸರ್. 2ನೇ ಸೂಲಿಂದ. ಗಬ್ಬ ಐತಾನ ಇದು? ಗಬ್ಬ ಅದರಿ. ಇನ್ನು ಎಷ್ಟ್ ದಿವಸ ಹೋಗ್ಬೋದಣ್ಣ? ಇನ್ನೊಂದು 10 ದಿನ ಹೋಗ್ತಾರ ಸರ್. ಇನ್ನೊಂದು 10 ದಿವಸ. ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಸಾಲ ಹೊಡ್ತಾರ ಸರ್. 2 ಟೈಮ್ ಕೂಡಿ ಒಂದು 10 ಲೀಟರ್ ಹೊಡ್ತಾರ ಸರ್. ಒಪ್ಪತ್ತಿಗೆ 4ರಿಂದ 5 ಲೀಟರ್ ಹೇಳ್ತಾವೆ. ಚೂರು ಹಚ್ಕೊಂಡ್ ಬರ್ಬೋದು. ಗರಿಬೆ ಸಾಲ ಅದರಿ. ಹಲ್ಲಾಗ ಏನೈತಾನ ಇದು? ಅಲ್ಲ ಈಗ 6 ಅದ್ರಿ. 6.
ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್? ಇದಕ್ಕೆ 65 ಬಂದು ಬಿಡ್ತೀನಿ. 65,000. 65,000 ಹಸು 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ, ಈ ಹಸು ಕೂಡ ತೋರಿಸ್ತೀನಿ ನಿಮಗೆ. ಹೊಡಿಬೇಡ್ರಿ, ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ. ಹಸು ಕೂಡ ಚೆನ್ನಾಗಿದೆ. ಇದು ಎಷ್ಟನೇ ಸುಲಿಂದಣ್ಣ? ಇದು 3ನೇ ಸುಲಿಂದ್ರಿ ಸರ್. 3ನೇ ಸುಲಿಂದು. ಹಲ್ಲಾಗೇನೈತಣ್ಣ? ಅಲ್ಲ ಈ ಕಡೆಯಲ್ಲಿ ಸಣ್ಣ ಮಾಡಪ್ಪ ಬರ್ರಿ. ಕಡೆಯಲ್ಲಿ ಸಾವು ಮಾಡೈತಾ? ಗಬ್ಬ ಐತಣ್ಣ? ಗಬ್ಬ ಐತ್ರಿ. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ ಇದು? ಇನ್ನೊಂದು ಒಂದು 8 ದಿವಸ ಹೋಗ್ತಾರೆ ಸರ್. ಇನ್ನೊಂದು 8 ದಿವಸ. 2 ದಿವಸ ಹೋಗ್ತಾರೆ. ಓಕೆ, ಇನ್ನೊಂದು ವಾರ ಹೇಳ್ತಾರೆ ನೋಡಿ. ವ್ಯಾಪಾರ ಏನು ಹೇಳಿರಣ್ಣ? ಇದಕ್ಕೆ 75 ಹೇಳಿ ಸರ್. 75. ಎಷ್ಟು ಬಂದ್ರೆ ಬಿಡ್ತೀನ? 65 ಬಂದು ಬಿಡ್ತೀನಿ ಸರ್. 65,000. ಫ್ರೆಂಡ್ಸ್ ಈ ಹಸು 65,000 ಬಂದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಹಾಲಿಗೆ ಹೆಂಗೆ ಐತಣ್ಣ ಇದು? ಹಾಲಿ ನೋಡಿ ಅಟ್ ಟೈಮ್ ಕೂಡ ಒಂದು 10 ಲೀಟರ್ ಮಾಡ್ತಾರೆ ಸರ್. 2 ಟೈಮ್ ಸೇರಿ 10 ಲೀಟರ್ ಅಂತ ನೋಡಿ. ಒಪ್ಪತ್ತಿಗೆ 5 ಲೀಟರ್ ಹಾಕ್ತಾರೆ, ಚೂರು ಹಚ್ಕೊಂಡ್ ಬರ್ಬೋದು. ಫೈನಲ್ ಅಣ್ಣ? ಫೈನಲ್ 65 ಬಿಡ್ತೀನಿ. 65 ಸರ್. 65,000 ಫ್ರೆಂಡ್ಸ್ ಈ ಹಸು 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಸ್ವಲ್ಪ ಈ ಕಡೆ ತಿರ್ಸಿ ಹಟ್. ಈಗ ಗರಿ ಬಂದ್ರಿ, ಸಮಾಧಾನ ಆಯ್ತು ನೋಡ್ರಿ. ಈ ಕಡೆ ಕೂಡ ತೋರಿಸ್ತೇನೆ ನಿಮಗೆ, ಆ ಸೈಡ್ ತೋರಿಸಿದ್ದೆ. $65 ಫೈನಲ್ ಅಣ್ಣ? 65 ಫೈನಲ್. ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ, ಈ ಹಸು ತೋರಿಸ್ತಾ ಇದೀನಿ ನಿಮ್ಗೆ. ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ, ಹಸು ಕೂಡ ಚೆನ್ನಾಗಿದೆ. ಈ ಹಸು ಏನ್ ಹೇಳ್ತೀರಣ್ಣ ವ್ಯಾಪಾರ? ಇದಕ್ಕೆ 75 ಸರ್. 75,000. ಇದು ಎಷ್ಟನೇ ಸುಲಿಂದ ಅಣ್ಣ? 2ನೇ ಸುಲಿಂದ. 2ನೇ ಸುಲಿಂದು. ಹಲ್ಲಗಣ? ಅಲ್ಲ 6 ಐತ್ರಿ. 6. ಓಕೆ, 6 ಅಂತಾರ ನೋಡಿ. ನಿಜ ಗರೀಬ್ ಐತ್ರಿ. ಗರೀಬ್ ಐತ್ರಿ ನೋಡ್ರಿ. ಈ ತರ ತೋರಿಸ್ತಾ ಇದಾರೆ, ನೀವು ಕೂಡ ಈ ತರ ನೋಡಿ ಮಾಡಿ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ. 2ನೇ ಸುಲಿಂದ ಅಣ್ಣ? 2ನೇ ಸುಲಿಂದ ಸರ್. ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ ಇದು? ಇನ್ನೊಂದು 4 ದಿನ ಹೋಗ್ತದೆ. ಇನ್ನೊಂದು 4 ರಿಂದ 5 ದಿವಸ ಅಂತ ನೋಡಿ. ಯಾರನ್ನ ಹೆಚ್ಕೊಂಡು ಹೋಗ್ಬೋದು. ಹಲ್ಲಗಣ? ಅಲ್ಲ 6 ಅದ್ರಿ. 6. ಎಷ್ಟು ಬಂದ್ರೆ ಬಿಡ್ತೀಯಣ್ಣ ಫೈನಲ್? ಇದಕ್ಕೆ 65 ಬಂದು ಬಿಡ್ತೀನಿ. 65,000. ಈ ಹಸು 65,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಈ ಹಸು ಅಣ್ಣ? ಇದು ಮರ್ಸಲದ್ರಿ ಸರ್. 2ನೇ ಸುಲ? 2ನೇ ಸುಲಿಂದ. 2ನೇ ಸುಲ ಅಂತ ನೋಡ್ರಿ. ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ. ಹಸು ಕೂಡ ಬಣ್ಣದಲ್ಲಿ ಚೆನ್ನಾಗಿದೆ. ಈ ಸೈಡ್ ಕೂಡ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ. 2ನೇ ಸುಲ ಅಂದ್ರೆ? 2ನೇ ಸುಲಿಂದ ಸರ್. ವ್ಯಾಪಾರ ಏನ್ ಹೇಳಿರಿ? ಇದಕ್ಕೆ 65 ಹೇಳಿ ಸರ್. 65,000. ಓಕೆ, ಗಬ್ಬ ಐತಣ್ಣ ಅದು? ಗಬ್ಬ ಅದರಿ. ಇನ್ನು ಎಷ್ಟು ದಿವಸ ಹೋಗೋದಣ್ಣ? ಇನ್ನೊಂದು 2 ದಿವಸ ಹೋಗ್ತಾರೆ ಸರ್. ಇನ್ನೊಂದು 2 ದಿವಸನಾ? ಹಾಲಿಗೆ ಹೆಂಗೈತಣ್ಣ? ಅಲ್ಲಿ ನೋಡಿ ಅಟ್ ಟೈಮ್ ಕೂಡ ಒಂದು 10 ಲೀಟರ್ ಹೊಣ್ತಾರ ಸರ್. 4 ರಿಂದ 5 ಲೀಟರ್. 4 ಲೀಟರ್ 19 ಹೊಣ್ತಾರ. ಎಷ್ಟು ಬಂದ್ರೆ ಬಿಡ್ತೀಯಣ್ಣ ಫೈನಲ್? ಇದಕ್ಕೆ 61 ಬಿಡ್ತೀನಿ ಸರ್. 60,000. 60,000 ಬಂದು ಬಿಡ್ತೀನಿ. ಫ್ರೆಂಡ್ಸ್ ಈ ಹಸು 60,000 ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡ್ರಿ. ಇನ್ನೊಂದಿಷ್ಟು ಕರುಗಳಿದೆ ನೋಡೋಣ. ಇದರಲ್ಲಿ ಒಂದಿಷ್ಟು ಹಸುಗಳು ಕರು ಹಾಕಿರೋದಿದೆ, ಅದನ್ನ ತೋರಿಸ್ತೀನಿ ಈಗ. ಫ್ರೆಂಡ್ಸ್ ಇಲ್ಲೊಂದು ಕರು ಇದೆ ನೋಡ್ರಿ. ಇದು ಊರಿಗರನ? ಊರಿಗರ ಸರ್. ಯಾವ ಹಸುದಣ್ಣ ಇದು? ಈ ಹಸು ಸರ್. 2ನೇ ಹಸು. ಅಲ್ಲಿ 2ನೇ ಹಸುದು. ಓಕೆ ಫ್ರೆಂಡ್ಸ್ ಈ ಕರು ಈ ಹಸುದ್ ನೋಡ್ರಿ. ಫ್ರೆಂಡ್ಸ್ ಇಲ್ಲೊಂದು ಕರು ಇದೆ ನೋಡಿ, ಒಂದ್ 2 ದಿವಸದ ಕರು ಇದೆ. ಇದು ಊರಿಗರ ಹೆಣ್ಗರನ? ಊರಿಗರ ಇದು ಕೂಡ. ಈ ಹಸುದಣ್ಣ ಅದು? ಈ ಹಸು. ಫ್ರೆಂಡ್ಸ್ ಅವಾಗ್ಲೇ ಒಂದೆಲ್ಲ ನಿಮ್ಗೆ ದೊಡ್ಡ ಹಸುಗಳು ತೋರಿಸಿದ್ದೀನಿ. ಇಲ್ಲೊಂದಿಷ್ಟು ಕರುಗಳಿದೆ ನೋಡಿ, ಇವು ಕೂಡ ಬೀರಪ್ಪ ಅವ್ರೆ. ಇವು ಏನ್ ಹೇಳ್ತಾರೆ ಕೇಳೋಣ. ಈ ಕರು ಎಷ್ಟು ವರ್ಷದ ಐತಣ್ಣ? ಇದು ನೋಡಿ 1.5 ವರ್ಷದ ಸರ್. 1.5 ವರ್ಷದ? 1.5 ವರ್ಷ. ಇದು ಕ್ವಾಲಿಟಿ ಗಿರ್ ಅಂತೀರಾ? ಕ್ವಾಲಿಟಿ ಫುಲ್ ಗಿರ್ ಐತೆ. ಗಿರ್ ಅಂತ ನೋಡ್ರಿ. ಹಣೆಗೆ ಫುಲ್ ಗಿರ್ ಎಲ್ಲ ಉದ್ದ ಇದೆ ನೋಡ್ರಿ. ಏನಿದೆ ವ್ಯಾಪಾರ? ಇದಕ್ಕೆ 28 ಸರ್. 28,000. 28,000. ಈ ಕರು 28,000 ಹೇಳ್ತಾರೆ ನೋಡಿ. ಇನ್ನು ಹಲ್ ಮಾಡಿಲ್ಲ ಅಲ್ರಿ? ಇನ್ನ ಹಲ್ ಹಚ್ಚಿಲ್ರಿ ಸರ್. ಹಲ್ ಹಚ್ಬೇಕಂದ್ರೆ 1 3 ವರ್ಷ ಬೇಕ್ರಿ? 1-2 ವರ್ಷ ಬೇಕ್ರಿ ಸರ್. 2 ವರ್ಷದ ಮೇಲೆ? 2 ವರ್ಷ ಮೇಲಿಂದ ಹಲ್ ಹಚ್ತಾರ. ಓಕೆ, 2 ವರ್ಷದ ಮೇಲೆ ಹಲ್ ಮಾಡ್ತಾವ ನೋಡ್ರಿ.
ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್? ಇದಕ್ ನೋಡ್ರಿ ಸರ್ 22 25 ಮಂದಿ ಬಿಡ್ತೀನಿ ಸರ್. 22 ತನಕ ಬಿಡ್ತೀರಾ? 22 25 ಬಂದ್ರೆ ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ಕರು 22,000 ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ. ಈ ಕರು ಊರಿನ ಇದು ಹೆಣ್ಗರನ ಊರಿನಾಗೆ ಹಂಗೆ ಕಾಣಿಸ್ತದೆ. ಇದು 1 ವರ್ಷದ ಐತೆ ಕಡಿಮೆ ಐತಣ್ಣ? ಇದು 1 ವರ್ಷ ಅದ ಸರ್. ವರ್ಷದ ಐತೆ. ಇದು ಗೀರ್ ಅಲ್ರಿ? ಕಾಬ್ರಿ ಗೀರ್ ಸರ್. ಕಾಬ್ರಿ ಗೀರ್ ಅಂತ. ಕಾಬ್ರಿ ಗೀರ್ ಇವಕ್ಕ ಚಿಕ್ಕ ಇರ್ತಾವಲ್ರಿ ಸರ್, ಇವ್ ಕಾಬ್ರಿ. ಈ ತರ ಇದ್ರೆ ಕಾಬ್ರಿನ? ಕಾಬ್ರಿ. ಇದು ಕೂಡ ಚೆನ್ನಾಗಿ ಕ್ವಾಲಿಟಿ ಬರ್ತಾವ ಸರ್. ಮಕ್ಕ ಕಾಲು ಚೆನ್ನಾಗಿದೆ ನೋಡ್ರಿ. ಏನ್ ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 25 ಹೇಳಿ ಸರ್. 25,000? 25,000. ಓಕೆ, ಎಷ್ಟು ಬಂದ್ರೆ ಬಿಡ್ತೀರಣ್ಣ? 20 ಬಂದು ಬಿಡ್ತೀನಿ ಸರ್. 20,000ನಾ? 20,000 ಬಂದು ಬಿಡ್ತೀನಿ. ಫ್ರೆಂಡ್ಸ್, ಈ ಕರು 20,000 ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ. ಈ ಕರು ಅಣ್ಣ? ಇದನ್ನು ಹೆಣಗಾರ ಸರ್. ಹೆಣಗಾರನ? ಇದು ಎಷ್ಟು ತಿಂಗಳದೈತೆ? ಇದು 1 ವರ್ಷದಿಂದ ಸರ್. ಇದು 1 ವರ್ಷದೈತೆ? 1 ವರ್ಷದಿಂದ. ಇದು ಕೂಡ ಚೆನ್ನಾಗಿದೆ ನೋಡಿ. ಇದು 1 ವರ್ಷದ ಒಳಗಿರ್ಬೋದು, 1 ವರ್ಷದ ಇರ್ಬೋದು. ಇದೇನು ಹೇಳಿರಣ್ಣ ವ್ಯಾಪಾರ? ಇದಕ್ಕೆ 22 ಹೇಳಿ ಸರ್. 22,000? 22,000. ಎಷ್ಟು ಬಂದ್ರೆ ಬಿಡ್ತೀರಣ್ಣ ಫೈನಲ್? ಇದಕ್ಕೆ 20 ಬಂದು ಬಿಡ್ತೀನಿ ಸರ್. 20,000? 20,000 ಬಂದು ಬಿಡ್ತೀನಿ. ಫ್ರೆಂಡ್ಸ್, ಈ ಕರು 20,000 ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ. ಇದು ಯಾವ್ದಣ್ಣ? ಇದು ಗೀರೆ ಸರ್. ಇದು ಗೀರೆನಾ? ಕಪ್ಪು ಬಣ್ಣ, ಬ್ಲಾಕ್ ಕಲರ್. ಇಲ್ಲಿ ತಲೆ ಇಟ್ಟೆ ಬೆಳಗೈತ್ರಿ ಸರ್. ಅಷ್ಟೇ? ಇಟ್ಟೆ ಬೆಳಗಿನಿಂದ ಸರ್ ಇದು ನಿಂತೈತ್ರಿ. ಇದು ಫುಲ್ ಬ್ಲಾಕ್ ರೀ. ಇಲ್ಲ, ಇದು ಎಷ್ಟು ವರ್ಷದ ಐತಣ್ಣ? ಇದು 1.5 ವರ್ಷದಿಂದ ಸರ್. 1.5 ವರ್ಷ. ಏನ್ ಹೇಳ್ತಾರಣ್ಣ ವ್ಯಾಪಾರ? ಇದಕ್ಕೆ ನೋಡಿ ಸರ್ 30,000 ಹೇಳಿ. 30,000? ಎಷ್ಟು ಬಂದ್ರೆ ಬಿಡ್ತೀಯಣ್ಣ ಫೈನಲ್? ಇದಕ್ಕೆ 25,000 ಬಂದು ಬಿಡ್ತೀನಿ ಸರ್. 25,000ನಾ? ಫುಲ್ ಬ್ಲಾಕ್ ಐತ್ರಿ ಸರ್. ಇದು ಫುಲ್ ಬ್ಲಾಕ್ ಕಲರ್. ಫುಲ್ ಬ್ಲಾಕ್ ರೀ. ಇದಕ್ಕೆ ಇದ್ರಿ ಸರ್ 50,000 ಮಾರ್ತಾರ ಸರ್. ಇದು ಬ್ಲಾಕ್ ಬಾಕಿ ಮಾತಿದ್ರ ಸರ್. ಈ ಕಲರ್ ಬಾಳ ಕಡಿಮೆ ಇದೆ ಕಲರ್. ಇಲ್ರಿ ಸರ್, ಇದು ಎಲ್ಲಿ ಸಿಗಲ್ರಿ ಸರ್. ಈ ಕಲರ್ ಎಲ್ಲಿ ಸಿಗಲ್ರಿ. ಎಷ್ಟು ಬಂದ್ರೆ ಬಿಡ್ತೀಯಣ್ಣ ಫೈನಲ್? ಇದಕ್ಕೆ 25,000 ಬಂದು ಬಿಡ್ತೀನಿ. 25,000? ಸುಕರು 25,000 ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ. ಫ್ರೆಂಡ್ಸ್, ಇಲ್ಲೊಂದು ಇದೆ ನೋಡಿ, ಅಲ್ಲಿ ಕರುಗಳು ತೋರಿಸಿ ನಿಮ್ಗೆ. ಇಲ್ಲಿ ಸೈಡ್ ಅಲ್ಲಿ ಇಲ್ಲಿ ಮೇಲೆ ಕಟ್ಟಿರ? ಮೇಲೆ ಕಟ್ಟಿನಿ ಸರ್. ಇದು ಎಷ್ಟು ತಿಂಗಳೈತಣ್ಣ? ಇದು 1 ವರ್ಷದಿಂದ ಸರ್. ಇದು 1 ವರ್ಷದ್ದು. ಇದಕ್ಕೇನ್ ಹೇಳ್ತಾರಣ್ಣ ವ್ಯಾಪಾರ? ಇದಕ್ಕೆ 25 ಹೇಳಿ ಸರ್. 25,000? ಕಾಬ್ರಿ ಗೀರ್ರಿ. ಕಾಬ್ರಿನಾ ಇದು? ಕಾಬ್ರಿ. ಈ ಕರು ಎಷ್ಟಾದ್ರೂ ಬಿಡ್ತೀರಣ್ಣ ಫೈನಲ್? ಇದು 20,000 ಬಂದು ಬಿಡ್ತೀನಿ ಸರ್. 20,000? ಫ್ರೆಂಡ್ಸ್, ಈ ಕರು ಕೂಡ 20,000 ಆದ್ರೆ ಫೈನಲ್ ಆಗಿ ಬಿಡ್ತಾರೆ.